ಕೆರೆ ತುಂಬಿಸುವಂಥ ಯೋಜನೆ ಈಗಾಗಲೇ ಇದು ಸಂಪೂರ್ಣ ಆಗಿದೆ. ಆದರೆ ಇಷ್ಟು ವರ್ಷ ಆದಮೇಲೆ ಇದಕ್ಕೊಂದು ಕೆರೆ ತುಂಬಿಸುವ ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದೆಲ್ಲವೂ ಕೂಡ ಸರಿ. ಆದರೆ ಅದರ ಜೊತೆಗೆ ನನಗೆ ಗೌರವ ಸಮರ್ಪಣೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ನಾನು ಪ್ರಶ್ನೆ ಹಾಕ್ಕೊಳ್ತಾ ಇದ್ದೆ. ನಾವೆಲ್ಲ ಸಾರ್ವಜನಿಕ ಜೀವನಕ್ಕೆ ನಮ್ಗೆ ಯಾರೂ ಕೂಡ ಇನ್ವಿಟೇಷನ್ ಕೊಟ್ಟಿಲ್ಲ. ಆಮಂತ್ರಣ ಕೊಟ್ಟು ಮನೆಗೆ ಬಂದು ಕುಂಕುಮ ಹಚ್ಚಿ ಆರತಿ ಮಾಡಿ ಬರಪ್ಪ ಅಂತ ಯಾರೂ ಕರೆದಿಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ಬಂದಿದ್ದೇವೆ. ನಾನಾ ಕಾರಣಗಳಿಂದ, ನಾನಾ ಹಿನ್ನೆಲೆಯಿಂದ ನಾವೆಲ್ಲ ಬಂದಿರ್ತೇವೆ. ಜನ ನಮ್ಮನ್ನು ಗುರುತಿಸಿ ಆಯ್ಕೆ ಮಾಡಿ ಗೌರವವನ್ನು ಕೊಟ್ಟಿರ್ತಾರೆ. ಆ ಗೌರವದ ಜೊತೆಗೆ ನಮ್ಮ ಜವಾಬ್ದಾರಿ ಇದೆ. ಒಬ್ಬ ಮಂತ್ರಿಯಾಗಿ ಈ ರಾಜ್ಯದ ಎಲ್ಲ ಭಾಗಗಳ ಅಭಿವೃದ್ಧಿ ಮಾಡುವುದು ಅವನ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಆದರೆ ಇದಕ್ಕೆ ಈ ಭಾಗದ ಜನರ ಒತ್ತಾಸೆ ಭಾಳ ದೊಡ್ಡದಿತ್ತು. ನಮ್ಮ ಚಲರಾಯ ಸ್ವಾಮಿ ಹೇಳಿದ್ದು ಭಾಳ ನಿಜ. ನಾನು ಕಣ್ಣಾರೆ ನೋಡಿದ್ದೇನೆ. ನಮ್ಮ ತಾಯಿ ವಿಜಯಲಕ್ಷ್ಮಿ ಬಂಡಿಸಿದ್ದಗೌಡರು ಅರ್ಜಿ ಹಿಡ್ಕೊಂಡು ಬರೋದು ನಾನೇ ಏನಿಲ್ಲ ಅಂದರೂ 20 ಸತಿ ನೋಡಿದ್ದೀನಿ ವಿಧಾನಸಭೆಯಲ್ಲಿ. ಬಂದು ನೀರಾವರಿ ಸಚಿವರಿಗೆ ಕೊಡೋದು, ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ. ನನಗೆ ಒಂದು ಸತಿ ಹೇಳಿದ್ನಿ ಅಕ್ಕನಿಗೆ, ಯಾಕಕ್ಕ ಅಷ್ಟು ಅಡ್ಡಾಡ್ತೀಯ, ಕೊಟ್ಟಿಲ್ಲ ನೋಡೋಣ ಬಿಡು ಅಂತ. ಬಿಡೋದೇ ಇಲ್ಲ. ಅದಾಗದಿದ್ದಾಗ ಈ ನಮ್ಮ ಬಸವರಾಜ ಇದ್ದಾನೆ, ಈ ಬಸವರಾಜ ನೋಡೋಕೆ ಕಾಣ್ತಾನೆ ಅವನು. ಆದರೆ ಭಾಳ ಛಲವಾದಿ. ಒಂದು ದಿವಸ ನನಗೆ ಕೇಳಿದೆ, ಒಂದು 4 ಬಸ್ ಜನ ಕರ್ಕೊಂಡು ಬಂದ್ಬಿಟ್ಟ. ಆ ರೋಡೆಲ್ಲ ಜಾಮ್ ಆಗಿ ಹೋಗ್ಬಿಡ್ತು. ಅಲ್ಲಿ ಅಷ್ಟೇ ಬಸ್ ಕರ್ಕೊಂಡು ಬಂದು ಮನವಿ ಕೊಟ್ಟಿದ್ರು ಅಡ್ಡಿ, ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ನೀನು ಮಾಡೋದಕ್ಕವರೆಗೆ ಎಸ್ ಅನ್ನೋವರೆಗೂ ನಾವು ಎದ್ದೇಳಲ್ಲ ರಸ್ತೆದ ಮೇಲೆ. ಹೇಳಿಲ್ಲ, ಕೇಳಿಲ್ಲ. ನಾನು ಮಾಡ್ತೀನಿ ಹೇಳಪ್ಪ ಅಂದರೂ ಕೇಳಕ್ತಾ ಇಲ್ಲ. ಕೊನೆಗೆ ಬಸವಣ್ಣ ನಿನ್ಸಲ ಮಾಡ್ತೀನಿ ಹೇಳೋ ಅಂತಂದೆ. ಇಲ್ಲ, ನೀವು ಬರಿಬೇಕದ್ರ ಮೇಲೆ. ಆ ಲೆಟ್ರ್ ಮೇಲೆ ಬರೆದ ಮೇಲೆ ಒಮ್ಮೆ ಬರೆದ ಮೇಲೆ ಆಮೇಲೆ ಬಿಡಲಿಲ್ಲ ಅವನು. ಅದನ್ನು ಹಿಡ್ಕೊಂಡು ಎಲ್ಲ ಕಡೆ ಹೋಗಿ ಪ್ರಯತ್ನಗಳನ್ನು ಮಾಡಿಸ್ಕೊಂಡು ಬಂದಿದ್ದಾನೆ. ರಾಜಕಾರಣಿಗಳಿಗೆ ರಾಜಕಾರಣ ಮಾಡೋದಕ್ಕೆ 2 ಥರ ಆಯ್ಕೆಗಳಿರ್ತವೆ. ಒಂದು ಪವರ್ ಪೊಲಿಟಿಕ್ಸು, ಇನ್ನೊಂದು ಪೀಪಲ್ ಪೊಲಿಟಿಕ್ಸ್. ಅಧಿಕಾರದ ರಾಜಕಾರಣ, ಇನ್ನೊಂದು ಜನರ ರಾಜಕಾರಣ. ಪವರ್ ಪೊಲಿಟಿಕ್ಸ್ ಮಾಡೋದು ಭಾಳ ಸುಲಭ. ಅಧಿಕಾರಕ್ಕಾಗಿ 24 ತಾಸು ನೀವು ಮ್ಯಾನಿಪುಲೇಷನ್ ಮಾಡೋದು, ಯಾರ ಹತ್ರ ಹೋಗೋದು, ಕೂತ್ಕೊಳ್ಳೋದು, ಮಾತನಾಡೋದು, ಲಾಬಿ ಮಾಡೋದು, ಅದೆಲ್ಲ ಅದೊಂದು ಆ ಥರ ಒಂದು ವರ್ಗದ ಜನ ಇದ್ದಾರೆ. ಆದರೆ ಜನರ ರಾಜಕಾರಣ ಮಾಡುವಂಥದ್ದು, ಜನರ ಮಧ್ಯೆ ಇದ್ದು ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸುವ ನಿರಂತರವಾದಂಥ ಪ್ರಾಮಾಣಿಕ ಪ್ರಯತ್ನ ಮುಖಾಂತರ ನಾಯಕರಾಗು, ಜನರಿಂದ ನಾಯಕ ಆಗು. ಇದು ಬಹಳ ಮುಖ್ಯ. ಜನರಿಂದ ನಾಯಕ ಆಗಿ ನೀವು ಪಡೆದಿರುವಂಥ ಅಧಿಕಾರ ಅದು ಜನರಿಗೆ ಒಳ್ಳೇದು ಮಾಡ್ತದೆ. ನೀವು ಪವರ್ ಪೊಲಿಟಿಕ್ಸ್ ಮಾಡಿ ನೀವು ಪಡೆದಂಥ ಅಧಿಕಾರ ಕೇವಲ ಪವರನ್ನು ಉಳಿಸ್ಕೊಳ್ಳೋ ಸಲುವಾಗಿ, ಇನ್ನೂ ಹೆಚ್ಚಿನ ಪವರನ್ನು ಪಡ್ಕೊಳ್ಳೋ ಸಲುವಾಗಿ ಅದು ಕೆಲಸ ಮಾಡ್ತದೆ. ಯಾವಾಗ ಪವರ್ ಪೊಲಿಟಿಕ್ಸು ನಿಮ್ಮನ್ನು ಓವರ್ಟೇಕ್ ಮಾಡ್ತದೆ, ಪವರ್ ಆ್ಯಂಡ್ ಮನಿ ಈಸ್ ದಿ ಗ್ರೇಟೆಸ್ಟ್ ಇಂಟಾಕ್ಸಿಕೇಶನ್ ಕಾಕ್ಟೇಲ್. ಆದ್ದರಿಂದ ಯಾರ್ಯಾರು ಅಧಿಕಾರ ಸಿಗುತ್ತೆ ಅವ್ರಿಗೇನಾದರೂ ಅಧಿಕಾರದ ಮದ ಹೋಗಬಾರ್ದು ಅಂದರೆ ಜನರ ಮಧ್ಯೆ ಇದ್ದು ಜನರ ಕೆಲಸವನ್ನು ಮಾಡ್ತಾ ಹೋದರೆ ಅಧಿಕಾರದ ಮದ ಹೋಗ್ತದೆ. ಯಾಕಂದರೆ ನೀನು ಎಲ್ಲಿಗೆ ಸೇರಿದೀಪ ಅಂದರೆ, ನಾನು ನನ್ನ ಊರಿಗೆ, ನನ್ನ ಜನರಿಗೆ, ನನ್ನ ಮಣ್ಣಿಗೆ ನಾನು ಸೇರಿದ್ದೇನೆ ಅನ್ನುವಂಥದ್ದು ನೆನಪು ಮಾಡಿಕೊಡ್ತೀನಿ. ಮತ್ತು ಅವಕಾಶಗಳಿದ್ದಾಗ ಮಾಡಬೇಕನ್ನುವಂಥದ್ದು ಚಲರಾಯ ಸ್ವಾಮಿ ಹೇಳೋದು ಭಾಳ ಸತ್ಯ ಇದೆ. KRS ಡ್ಯಾಮ್ಗೆ ನಾವು ಹೋದಾಗ ಅಲ್ಲಿ ಕಾವೇರಿಯ ಡಿಸ್ಪ್ಯೂಟ್ನಲ್ಲಿ ನೀರು ಹೋಗ್ತದೆ ಅಂತಿದ್ದು. ನೀರು ಬಿಟ್ಟಿರಲಿಲ್ಲ, ನೀರು ಹೋಗ್ತದೆ ಅಂತಿದ್ದು. ಯಾಕಪ್ಪ ಅಂತ ನೋಡಕ್ಕೆ ಹೋದೆ. ಅಲ್ಲಿ KRSಗೆ ಹೋಗಿ ನೋಡಿದ್ರೆ
+70 +75 ಗೇಟ್. ಅಲ್ಲಿ ಗೇಟ್ಗಳು ಸಂಪೂರ್ಣವಾಗಿ ಕಿತ್ತು ಹೋಗಿ ಗೋಣಿ ಚೀಲ ಹಾಕಿದ್ರು. ನಮ್ಮ ಕಡೆ ಗೋಣಿ ಚೀಲ ಅಂತೀವಿ, ನೀವೇನು ತಿಳ್ಬೇಕು. ಗೋಣಿ ಚೀಲ, ಈ ಸಕ್ಕರೆಗೆ ಅದಕ್ಕೆ ಇದಕ್ಕೆ ಆ ಚೀಲ ಹಾಕಿದ್ರು. ಅದ್ರ ಮಧ್ಯೆ ನೀರು ಪುಡ್ದು ಬರ್ತಾ ಇತ್ತು. ನಾನು ಕೇಳಿದೆ, ಅಲ್ಲಿ ಇಂಜಿನಿಯರ್ ವಿಜಯ್ ಕುಮಾರ್ ಎಲ್ಲ ಇರ್ಬೇಕು, ಅವ್ರು ಕೇಳಿದೆ ಏನಿದು ಅಂತ. ಸರ್ 10 ವರ್ಷದಿಂದ ಹೆಂಗೆ ಐತೆ ಸರ್, ಮತ್ತು ಇದೇನೋ ಸರಿ ಮಾಡಬೇಕಲ್ಲ ಇದು ಅಂತ. ಡ್ಯಾಮ್ ಸೇಫ್ಟಿ ಕಮಿಟಿ ರಿಪೋರ್ಟ್ ಇದೆ, ಯಾಕೆ ಮಾಡಿಲ್ಲ? ಇಲ್ಲ ಸರ್ ಮಾಡಿಲ್ಲ. ಪಾಪ ಅವ್ರೇನು ಮಾಡಿ ಅವತ್ತೇ ತೀರ್ಮಾನ ಮಾಡಿ ಅದು ಮಾಡಬೇಕು ಅಂತ. ಇವ್ರು ಚೀಫ್ ಇಂಜಿನಿಯರ್ಸ್ ಎಲ್ಲ ಕೆಲವರು ಇದ್ದರು, ಅವರೆಲ್ಲ ನನಗೆ ಕರ್ಕೊಂಡೋಗಿ ಕುಂದರ್ಸಿ, ಇದು ಮೈಸೂರು ಮಹಾರಾಜರು ಕಟ್ಟಿದ್ದು, ವಿಶ್ವೇಶ್ವರಯ್ಯ ಕಟ್ಟಿದ್ದು, ಇದನ್ನು ಮುಟ್ಟಬೇಡಿ, ಮುಟ್ಟಿದ್ರೆ ಶಾಪ ಇದೆ ಅಂತ. ಇದೆಂಥದಪ್ಪ ಅಂತ. ಆಮೇಲೆ ಹೇಳಿದ್ರು, ಟೆಕ್ನಿಕಲಿ ಇದು ಈ ಐರನ್ ಗೇಟ್ಗೆ ಈ ಗಚ್ಚು ಅಂತೇವೆ ನಾವು, ಅಂದರೆ ಸುಣ್ಣ ಮತ್ತು ಇದು ಹಾಕಿ ಮಾಡಿರುವಂಥದ್ದು. ಅದನ್ನು ತೆಗೆದು ಬಿಟ್ಟರೆ ನೀವು ಮತ್ತೇನು ಜೋಡ್ಸೋಕ್ಕಾಗಲ್ಲ. ಇನ್ನೊಂದು ಹೇಳಿದ್ರು, ನೀವು ಗೇಟನ್ನು ಮೇಲೆ ಎತ್ತಿದ್ರೆ ತೆಳಗನ ಹೋಗೋದಿಲ್ಲ, ಅದು ನೀರಷ್ಟು ಬಸ್ತು ಹೋಗ್ಬಿಡ್ತದೆ. ನೀವು ಉತ್ತರ ಕರ್ನಾಟಕದವರು, ಈ ನೀರಷ್ಟು ಬಸ್ತು ಹೋಗ್ಬಿಟ್ರೆ ನೀವು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ. ನಾನು ಏನಪ್ಪ ಇಷ್ಟೊಂದು ಹೇಳ್ತಾರಲ್ಲ, ಇರಲಿ ಒಂದು 2 ದಿವಸ ನೋಡೋಣ ಅಂತಂದು ನಾನು ವಾಪಸ್ ಹೋದೆ. ಆದರೆ ನನಗೆ 2 ದಿವಸ ಬಿಟ್ಟು ನಿದ್ದೆನೇ ಬರಲಿಲ್ಲ. ನಾನು ಎಂಥ ಮೂರ್ಖ ಇದ್ದೀನಿ, ನಾನೊಬ್ಬ ಇಂಜಿನಿಯರ್ ಆಗಿ ಇಂಥ ಎಲ್ಲ ಮಾತುಗಳನ್ನು ಕೇಳಿ ವಾಪಸ್ ಬಂದಲ್ಲ ಅಂಥೇಳಿ 4 ಗಂಟೆಗೆ ನಿದ್ದೆನೇ ಬರಲಿಲ್ಲ. 4 ಗಂಟೆಗೆ ಎಲ್ಲ ಇಂಜಿನಿಯರ್ಸಿಗೆ ಫೋನ್ ಮಾಡಿದೆ, 7 ಗಂಟೆಗೆ ಅಲ್ಲಿ ಬರ್ತಾ ಇದ್ದೀನಿ, ಬನ್ನಿ ನೀವು. 7 ಗಂಟೆಗೆ KRSಗೆ ಹೋದೆ. ಫಸ್ಟ್ ವರ್ಡ್ ನಾನು ಹೇಳಿದ್ದು, ದೆರ್ ಈಸ್ ನೋ ಡಿಸ್ಕಷನ್, ಓನ್ಲಿ ಡಿಸಿಷನ್. ಆ ಪ್ರಕಾರ ಡಿಸಿಷನ್ ಮಾಡಿ ಆಮೇಲೆ ಗೇಟ್ ಮಾಡೋರು ಯಾರೂ ಇರಲಿಲ್ಲ. ಕೊನೆಗೆ ತುಂಗಭದ್ರಾ ಗೇಟ್ ಮಾಡೋರು ಅಲ್ಲಿನೂ ಇರಲಿಲ್ಲ. ಆ ನಾಯ್ಡುನ ಕರೆಸಿ ಡಿಸೈನ್ ಮಾಡಿಸಿ ಆಮೇಲೆ ತುಂಗಭದ್ರಾದಲ್ಲಿ ಗೇಟನ್ನು ಮಾಡಿರುವಂಥವ್ರು 15 ಜನ. ಅಲ್ಲಿ ತುಂಗಭದ್ರಾ ಸ್ಟೀಲ್ ಕಂಪ್ನಿಯವರು ಬಂದಾಗಿತ್ತು, 15 ಜನ. ಅವ್ರು ಮಾಡು ಅಂದರೆ ನಾನು ಮಾಡಲ್ಲ ಅಂದರು. ಯಾಕಪ್ಪ ಅಂದ, ಇಲ್ಲಿ ನಾರಾಯಣಪುರ ಒಂದು ಗೇಟ್ ಹೊಡೆದಿತ್ತು, ಮಾಡಿದ್ವಿ, ಯಾವುದೋ ಒಬ್ಬ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾನೆ, ನಾವು ದುಡ್ಕೊಂಡು ತಿನ್ನೋರು, ನಮ್ಮ ಮೇಲೆ ಅಲಿಗೇಷನ್ ಆಗಿದೆ, 10 ವರ್ಷ ನಾವು ಅಲ್ಲಿ ಅಟೆಂಡ್ ಆಗಬೇಕಾಗಿದೆ ಲೋಕಾಯುಕ್ತ ಕೋರ್ಟು. ಇಲ್ಲಪ್ಪ ನಾನಿದ್ದೀನಿ, ಚಿಂತೆ ಮಾಡಬೇಡಿ ಅಂತೇಳಿ ಮಾಡಿಸಿದ್ವಿ. ಭಾಳ ಉತ್ತಮ ರೀತಿಯಲ್ಲಿ ಅದ್ಭುತ. 16 ಗೇಟು, 15ನೇ ಗೇಟು ಸ್ವಲ್ಪ ಹಿಂಗೇನು ಕುಂತು. ಪತ್ರಕರ್ತರು ಬೈದರು ನನಗೆ. ಮತ್ತೆ ಮಂತ್ರಿಯ ಒದ್ದಾಡ್ತಾನ, ನಮ್ಮ ಮಾತು ಕೇಳಿಲ್ಲ, ಹಂಗೆ ಹಿಂಗೆ ಅಲ್ಲ. ಅವ್ನು ಹೇಳಿದೆ, ಸ್ವಲ್ಪ ಮಾನ ಮರ್ಯಾದೆ ಉಳಿಸಪ್ಪ ನಮ್ಮದು ಅಂತ. 3 ದಿವಸದಲ್ಲಿ ಸೆಟ್ರೇಟ್ ಮಾಡಿದ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು ಅವಾಗ. ಕಂಪ್ಲೀಟಾಗಿ ಆಟೋಮೆಟಿಕ್ಕಾಗಿ ಓಪನಿಂಗ್ ಗೇಟಿಂಗ್ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿದ್ವಿ. ಇವತ್ತು ಒಂದು ಹನಿ ನೀರು ಕೂಡ 70+ ಅದರಲ್ಲಿ ಇವತ್ತಿಗೂ ಕೂಡ ಒಂದು ಹನಿ ಕೂಡ ಬಿಟ್ಟು, ಅದು ಮುಂದಿಂದು ಕೂಡ ಅನುಮೋದನೆ ಕೊಟ್ಟು ಆ ಕೆಲಸ ಕೂಡ ಪ್ರಾರಂಭ ಮಾಡಿ. ನಮ್ಮ ನೀರು ನಮ್ಮ ಹಕ್ಕು. ನಮ್ಮ ಹಕ್ಕಿದ್ದಾಗ ಅದನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಬಳಕೆ ಮಾಡಿ. ಈ ಸಾರ್ವಜನಿಕ ಜೀವನದಲ್ಲಿ ಒಮ್ಮೆ ಮಾತುಗಳು ಹೆಂಗೆ ತಪ್ಪರ್ಥ ಆಗ್ತದೆ ಅಂತಂದರೆ, ಜಯಪ್ರಕಾಶ್ ಗೌಡ್ರೆ, ನಾನೇನು ಹೇಳಿದೆ, ನೀರಾವರಿ ಸಚಿವಾಗಿ ಒಂದು ದಿವಸ ನೀರನ್ನು ಭಾಳ ಬುದ್ಧಿವಂತಿಕೆಯಿಂದ ಬಳಕೆ ಮಾಡಬೇಕು, ನೀರನ್ನು ತುಪ್ಪದ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಇವ್ರು ನೀರು ಕೊಡೋಕ್ಕಾಗಲಿಲ್ಲದಕ್ಕೆ ಹಿಂಗೆ ಹೇಳ್ತಾರೆ, ತುಪ್ಪದ ಬಳಕೆ ಮಾಡಬೇಕು ಅಂತ. ಹೀಗೆ ಎಲ್ಲವೂ ಕೂಡ ನಾವು ನೋಡಾಗಿದೆ. ಇವತ್ತು 2ನೇದು ಪ್ರಸಂಗ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಮಹಾರಾಜ ಅಣೆಕಟ್ಟುಗಳು 97,000 ಎಕರೆ ಮಂಡ್ಯ ಮತ್ತು ಹಾಸನದಲ್ಲಿ ಇವತ್ತಿಗೂ ನೀರಾವರಿ ಆಗ್ತಿರೋದು ಮಹಾರಾಜ ಅಣೆಕಟ್ಟು. ಹಳೆ ಮಹಾರಾಜ ಅಣೆಕಟ್ಟು 700, 800, ಈ ಮಾಧವ ಮಂತ್ರಿ, ಹೇಮಗಿರಿ, ಮಂದಗಿರಿ, ಚಾಮರಾಜ, CDS ಅವುಗಳನ್ನು ಸಂಪೂರ್ಣವಾಗಿ ಎಲ್ಲ ನೆಲಕ್ಕೆ ಬಂದ್ಬಿಟ್ಟಿದ್ವು. ಅದಕ್ಕೆ ಎಲ್ಲ ಸುಮಾರು 13 ಮಹಾರಾಜ ಅಣೆಕಟ್ಟುಗಳನ್ನು ನವೀಕರಣ ಮಾಡಿ ನೀರನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ರು. 94,000 ಎಕರೆಗೆ ಮಂಡ್ಯ ಜಿಲ್ಲೆಯ ರೈತರಿಗೆ ಅನುಕೂಲ ಆಗಿದೆ. ಅದೊಂದು ಭಾಳ ನನಗೆ ಯಾರೂ ಮಾಡಲಿಲ್ಲ. ನಾನೇನಂದೆ, ನೋಡ್ರಿ, ನನ್ನ ಭಾಗ್ಯ ವಿಶ್ವೇಶ್ವರಯ್ಯ ಕಟ್ಟಿದ ಡ್ಯಾಮನ್ನು ಅದನ್ನು ಉಳಿಸೋ ಸಲುವಾಗಿ ನನ್ನ ಕೈಲಿ ಪ್ರಯತ್ನ ಆಗಿದೆ.
ಮಹಾರಾಜರು ಕಟ್ಟಿದಂಥ ಅಣೆಕಟ್ಟುಗಳನ್ನು ದುರಸ್ತಿ ಮಾಡುವಂಥದ್ದು ನನ್ನ ಪುಣ್ಯ ಭಾಗಕ್ಕೆ ಸೇರಿದೆ ಅಂತ ಹೇಳಿ ಆ ಕೆಲಸ ಮಾಡಿದರು. ಇನ್ನು ಅನೇಕ ಕೆಲಸ ಮಾಡಿದೆ, ಇದು ಹೇಳೋ ಮಾತು ಅಲ್ಲ. ಇನ್ನೊಂದು ಮಾತು, ನಾನು ನಿನ್ನಿಲ್ಲಿ ಮೊನ್ನೆ ನಮ್ಮ ಹಾವೇರಿ ಯೂನಿವರ್ಸಿಟಿಯವರು ನನಗೆ ಗೌರವ ಡಾಕ್ಟ್ರೇಟ್ ಕೊಟ್ಟರು. ನಾನು ಅದನ್ನು ರಿಜೆಕ್ಟ್ ಮಾಡಿದೆ, ಬೇಡ. ನಾನು ಮೊದಲಿಂದನೂ ಕೂಡ ಈ ಗೌರವ ಡಾಕ್ಟ್ರೇಟ್ ಅನ್ನುವ ಕೆಟಗರಿಗೆ ವಿರೋಧ. ಡಾಕ್ಟ್ರೇಟ್ ಆ ಕ್ಷೇತ್ರದಲ್ಲಿ ಸಾಧ್ಯ ಮಾಡಿಕೊಡ್ಬೇಕು ಹೊರತಾಗಿ ಈ ಗೌರವ ಡಾಕ್ಟ್ರೇಟ್ ಇವೆಲ್ಲ ಹೊರಗಡೆ ಇದೆ. ಯಾರನ್ನೋ ಪ್ಲೀಸ್ ಮಾಡೋದಕ್ಕೆ ಮೊದಲೆಲ್ಲ ನಿಜವಾಗ್ಲೂ ಗೌರವ ಇದ್ದರೆ ಕೊಟ್ಟರು, ಆದರೆ ಈಗ ಬರ್ತಾ ಯಾರ್ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಪ್ಲೀಸ್ ಮಾಡೋಕ್ಕೆ ಕೊಡ್ತಾರೆ. ನಾನು ಬೇಡ ಅಂತ ಹೇಳಿದೆ, ವಿನಮ್ರವಾಗಿ ಬೇಡ, ಅವರು ಒಳ್ಳೆತನ, ಆದರೆ ನಾನು ಬೇಡ ಅಂತ ಹೇಳಿದೆ. ಆದರೆ ಅದಾದ 2 ದಿವಸದಲ್ಲಿ ನೀವು ಕೊಡುವಂಥ ಗೌರವಕ್ಕೆ ನಾನು ಬಂದಿದ್ದೇನೆ. ಇದರ ಅರ್ಥ ನಾವು ಸಾರ್ವಜನಿಕ ಜೀವನದಲ್ಲಿರುವ ಜನಜೀವನದ ಜೊತೆಗಿರುವವರು ಮಾಡಿರುವಂಥ ಒಂದೆರಡು ಒಳ್ಳೆ ಕೆಲಸವನ್ನು ಜನರು ಗುರುತಿಸಿ ಗೌರವ ಕೊಟ್ಟರೆ ಯಾವುದೇ ಪ್ರಶಸ್ತಿಗಿಂತ ಭಾಳ ದೊಡ್ಡದು. ಅದಕ್ಕಾಗಿ ನೀವು ಕೊಡುವಂಥ ಒಂದು ಗೌರವ, ಅದಕ್ಕೋಸ್ಕರ ನಾವು ಸರ್ವ ಪ್ರಯತ್ನಗಳನ್ನು ಸರ್ವ ರೀತಿಯಲ್ಲಿ ತ್ಯಾಗವನ್ನು ಮಾಡೋಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಇದೇ ಪ್ರಜಾಪ್ರಭುತ್ವದ ಯಶಸ್ವಿಯ ಒಂದು ತಿರುಳು. ನಮಗಾಗಿ ನೀವು, ನಿಮಗಾಗಿ ನಾವು. ಆ ಗೌರವ ಡಾಕ್ಟ್ರೇಟ್ಗಿಂತ ಅತಿ ಹೆಚ್ಚು ಗೌರವವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ನಾನು ಇಷ್ಟೇ ಬಯಸ್ತೇನೆ, ಈ ಮಂಡ್ಯ ಭಾಗ ಎಲ್ಲಕ್ಕಿಂತ ಸ್ವತಂತ್ರ ಪೂರ್ವದಲ್ಲಿ 600-700 ವರ್ಷದ ಹಿಂದೆ ನೀರಾವರಿ ಆಗಿರುವಂಥದ್ದು, ನಾಡಿಗೆ ಅನ್ನ ಕೊಟ್ಟಿರುವಂಥದ್ದು, ನಾಡಿಗೆ ಸಕ್ಕರೆ ಕೊಟ್ಟಿರುವಂಥದ್ದು, ಇಲ್ಲಿಯ ರೈತರ ಕಾವೇರಿಯ ನೀರಿನ ಜೊತೆಗೆ, ಇದು ಲೋಕಪಾವನಿ ನದಿ, ಇದು ಕಾವೇರಿಯ ನೀರಿನ ಜೊತೆಗೆ ಆ ರೈತರ ಲಕ್ಷಾಂತರ ಜನ ರೈತರ ಸಾವಿರಾರು ವರ್ಷದ ಬೆವರಿನ ಹನೆ ಇದರಲ್ಲಿ ಸೇರಿದೆ. ಈ ಭೂಮಿ ತಾಯಿ ಬಂಗಾರದ ಬೆಳೆಯನ್ನು ಕೊಟ್ಟಿದ್ದಾಳೆ. ಇದರ ಒಂದು ಸಂಪೂರ್ಣವಾಗಿರುವಂಥ ಆ ಶಕ್ತಿ ಎಲ್ಲೂ ಕೂಡ ಕುಂದಬಾರದು ಅಂತ ನನ್ನ ಆಸೆ. ಅದು ಹಂಗೇ ಮುಂದುವರಿಬೇಕು. ನಿಸರ್ಗದತ್ತವಾಗಿರುವಂಥದ್ದು ಶಾಶ್ವತವಾಗಿರ್ತದೆ. ನಿಸರ್ಗ ಎಂದೂ ಕೂಡ ಕಿತ್ಕೊಳ್ಳಲ್ಲ. ನಮ್ಮಂಥವ್ರು ಅದಕ್ಕೆ ಅಡ್ಡ ಹಾಕ್ತೀವಿ. ಅದಕ್ಕಾಗಿ ಈ ಎಲ್ಲ ಯೋಜನೆಗಳು, ಈ ಯೋಜನೆಗಳನ್ನು ಮಾಡುವಾಗಲೂ ಕೂಡ ಸಾಕಷ್ಟು ಅಡಚಣೆಗಳು ಬರ್ತದೆ. ಪುಣ್ಯಾತ್ಮರು ಒಂದು ತೀರ್ಮಾನವನ್ನು ಮಾಡಿದರು. ಕಾವೇರಿ ಜಲಾನಯನ ಈ ಡಿಸ್ಪ್ಯೂಟ್ ಆಯ್ತಲ್ಲ, ಡಿಸ್ಪ್ಯೂಟ್ ಆಗಿ ಮಧ್ಯಂತರ ವರದಿ ಬಂದ ಮೇಲೆ ಒಂದು ತೀರ್ಮಾನ ಮಾಡಿದರು, ಕಾವೇರಿ ಜಲಾನಯನದಲ್ಲಿ ಯಾವುದೇ ಪ್ರಾಜೆಕ್ಟ್ಗಳನ್ನು ಮಾಡಬಾರ್ದು. ಎಷ್ಟೋ ವರ್ಷಕ್ಕೆ ಬಂತು. ಕೆಲವು ಕಡೆ ರಿಪೇರಿನೂ ಮಾಡಬಾರ್ದು ಅನ್ನೋಷ್ಟು ಮಟ್ಟಕ್ಕೆ. ನಾನು ಕೇಳಿದೆ, ತಮಿಳ್ನಾಡಿನಲ್ಲಿ ಹೆಂಗೆ ಅಂತ ಕೇಳಿದೆ. ಇಲ್ಲ, ತಮಿಳ್ನಾಡಲ್ಲಿ ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಮತ್ತು ಅಲ್ಲಿ ಮಾಡ್ತಾರೆ, ನಮ್ಮಲ್ಲಿ ಮಾಡಲ್ಲ? ಅದು ಸಮುದ್ರಕ್ಕೆ ಹೋಗಿ ಸೇರೋ ನೀರು ಕೊನೆ ಭಾಗ, ನಾವೇನು ಹೇಳೋಕ್ಕಾಗಲ್ಲ. ಅರೇ, ಸಮುದ್ರ ನೀರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಬರ್ತದಲ್ಲಪ್ಪ, ನಲ್ಲೇ ಹುಟ್ಟಿದೆಯಲ್ಲ, ನೀರೆಲ್ಲದು ಒಂದು ಕಡೆ ನಿಲ್ತದ. ಇಲ್ಲಿ ನಾವು ನಮ್ಗೆ ಅಲಾಟ್ ಆದ ನೀರಲ್ಲಿ ನಮ್ಮ ಯೋಜನೆಗಳನ್ನು ಮಾಡೋದಕ್ಕೆ ಏನು ತೊಂದರೆ? ನಾನು ನಾರಿಮನ್ ಹತ್ರ ಕೂತ್ಕೊಂಡು ಇದನ್ನೆಲ್ಲವನ್ನೂ ಕೂಡ ಮಾಡಿ ಅವ್ರ ಕಡೆಯಿಂದನೇ ಆದೇಶ ತೊಗೊಂಡು ಬಂದೆ. ಪಾಲಿ ನಾರಿಮನ್ ಅವ್ರ ಕಡೆ, ನೀವು ವಿದಿನ್ ದಿ ಅಲೋಕೇಶನಲ್ಲಿ ನಿಮ್ಮ ಯೋಜನೆಗಳನ್ನು ನೀವು ಮಾಡಬಹುದು, ಕುಡಿಯೋ ನೀರಿಗೂ ಮಾಡ್ಬೋದು, ಇದಕ್ಕೂ ಮಾಡ್ಬೋದು ಅಂಥೇಳಿ ಸ್ಪಷ್ಟವಾದ ನಿರ್ದೇಶನವನ್ನು ತೊಗೊಂಡು ಬಂದು ಆಮೇಲೆ ನಮ್ಮ ತೀರ್ಮಾನಗಳನ್ನು ಮಾಡಿ ಹಣವನ್ನು ಕೊಟ್ಟು ಪ್ರಾರಂಭ ಮಾಡಿದ್ದೇವೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಆಮೇಲೆ ಚಾಮರಾಜನಗರದಲ್ಲಿ, ಚನ್ನಪಟ್ಟಣನೂ ಅಷ್ಟೇ. ಅದಾಗೋದಿಲ್ಲ ಅಂತ ಕೂತೀವಿ. ನಮ್ಮ ತಂದಿರುವ ಬಂದು ಬೈ ಎಲೆಕ್ಷನ್ ಯಾವಾಗ ಬಂದು ಇಲ್ಲಪ್ಪ ಎಲ್ಲ ಮಾಡಿಕೊಡೋಣ ಅಂತ ಹೇಳಿದ್ರಂತೆ. ಅವನು ಯೋಗೇಶ್ ಬಂದ, ನಿಮ್ಮ ತಂದೆ ಹೇಳ್ಯಾರ ನೋಡಪ್ಪ ಅಂತ. ನೀನು ನನ್ನ ಮಗನೇ ಭಾಳ ಬೆರಕಿದ್ಯಾ ನೀನು,
ನಮಗೆ ನಮ್ಮ ಕನ್ನಡ ಇಡ್ತೀಯಾ? ಆಯಿತು ಅಂತೇಳಿ ಚಾಲೆಂಜ್ ತಗೊಂಡು ಅದನ್ನು ಮಾಡಿ ಬಿಡಲಿಲ್ಲ. 98 ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕೆ ಫಾರೆಸ್ಟ್ನವ್ರು ಅಡ್ಡ ಬಂದರು. ಸುದೈವ ನೋಡಿ, ಅವನೇ ಫಾರೆಸ್ಟ್ ಮಿನಿಸ್ಟರ್ ಆಗಿಬಿಟ್ಟ ಯೋಗೇಶ. ನಾನು ಹೇಳಿದೆ, ನೋಡು ಈಗ ನಿನ್ ಕೈಯಾಗಿದೆ, ನೀನು ಮಾಡು. ನಾನು ಮಾಡ್ತೀನಿ, ಅದ್ರ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳಿ ನೀನು ಅಂತ. ಕೊನೆಗೆ ಆ ಏರಿಯಾದಲ್ಲಿ ಫಾರೆಸ್ಟ್ ಅಂದರೆ ಅದೇನು ದೊಡ್ಡ ಫಾರೆಸ್ಟ್ ಇರಲಿಲ್ಲ, ಆದರೆ ಅದೆಲ್ಲ ಒಣಗೋಗಿತ್ತು. ಫಾರೆಸ್ಟ್ಗೆ ನೀರನ್ನು ಕೊಡ್ತೀವಿ ಅಂತ ಯೋಜನೆಯನ್ನು ಮಾಡಿ ಅಲ್ಲಿಂದ ಕೆನಲ್ ಡ್ರಾ ಮಾಡಿ ಫಾರೆಸ್ಟ್ಗೂ ನೀರು ಕೊಟ್ವಿ, ಈ ಯೋಜನೆಗೂ ಕೂಡ ನೀರು ತೊಗೊಂಡು ಫಾರೆಸ್ಟಿಗೆ ನೀರು ಕೊಡ್ತೀವಿ ಅಂತೇಳಿ ಇಲ್ಲಿ ತೊಗೊಂಡು ಆ ಬುದ್ಧಿವಂತಿಕೆ ಮಾಡ್ತೀವಿ. ಒಂದೊಂದು ಯೋಜನೆಯಲ್ಲಿ ಒಂದೊಂದು ಬುದ್ಧಿವಂತಿಕೆ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ಕಠಿಣವಾಗಿರುವಂಥ ಹಲವಾರು ವರ್ಷದ ಸಮಸ್ಯೆ ಮಾಡಿಟ್ಟಿರ್ತಾರೆ, ಆ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಹೀಗಾಗಿ ನಮ್ಮ ಮನಸ್ಥಿತಿ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬಾರ್ದು ಅಂತಂದರೆ 101 ಕಾರಣ ಸಿಗ್ತದೆ. 101 ಕಾರಣ ಸಿಗ್ತದೆ. ಇವತ್ತು ನಾವು ಎಲ್ಲರೂ ಹೋಗಬೇಕು ಬರಬೇಕು ಅಂತ ಇಲ್ಲಿಗೆ ಮಂಡ್ಯಕ್ಕೆ ಬರಬೇಕಪ್ಪ ನೀವು ಅಂತಂದರೆ ನನಗೆ ಬರೋ ಮನಸ್ಸಿಲ್ಲ ಅಂದರೆ, ಇಲ್ಲಣ್ಣ ನನಗೆ ಮೈ ಹುಷಾರಿಲ್ಲ, ಅದಿಲ್ಲ, ನೆಗಡೆ ಬಂದಿದೆ, ಕಾಲು ನೋವಾಗಿದೆ, ಅದಾಗಿದೆ, ಇದಾಗಿದೆ. ಬರಬೇಕಂತ ಮನಸ್ಸಿದ್ರೆ ಈಗ ನಿಜವಾಗ್ಲೂ ಕೂಡ ಜ್ವರ ಬಂದರೂ ಕೂಡ ಬರ್ತೀವಿ. ಅದಕ್ಕೆ ಯಾವುದಾದ್ರೂ ಒಂದು ಕೆಲಸ ಮಾಡಬಾರ್ದು ಅಂದರೆ 101 ಕಾರಣಗಳು ಸಿಗ್ತವೆ. ಜನರಿಗೆ ಒಳ್ಳೇದಾಗತ್ತೆ ಅಂತ ಒಂದೇ ಒಂದು ಕಾರಣದಿಂದ ಮಾಡಬೇಕು ಅಂದರೆ ಯಾವುದೇ ಕಾನೂನು ಅಡ್ಡ ಬರೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ಇದು ನನ್ನ ಅನುಭವದಿಂದ ಮಾತನ್ನು. ಆದರೆ ಆ ಬದ್ಧತೆ ಇರಬೇಕು. ಅಧಿಕಾರಿಗಳ ಮಾತು ಕೇಳಿ ನೀವು ರಾಜ್ಯವನ್ನು ಮಾಡಿದರೆ ಚಲರಾಯ ಸ್ವಾಮಿ, ಈ ರಾಜ್ಯ ಎಂದೆಂದೂ ಉದ್ಧಾರ ಆಗುತ್ತೆ. ಅಲ್ಲ, ಹೇಳಿದೆ, ಎಲ್ಲರಿಗೂ ಅನ್ನಿಸ್ತದೆ. ಅವರನ್ನು ಮೀರಿ ಜನಕ್ಕೆ ಒಳ್ಳೆ ಆಗೋ ಕೆಲಸವನ್ನು ಮಾಡಬೇಕು. ಅವ್ರು ಇರಬೇಕು, ಅವರು ಇರಬಾರ್ದು. ಫೀಡ್ ಆಗ್ತೀವಿ, ಅವಾಗ ರೋಡ್ ಬೇಕು. ಆದರೆ ಅವರ ಸಂಪೂರ್ಣ ಕೆಲಸ ನಿಲ್ಲಿಸುವಂಥ ಕೆಲಸಗಳನ್ನು ಕೆಲವರು ಹೇಳ್ತಾರೆ, ಅಂಥದ್ದು ಮಾಡಬಾರ್ದು ಅಂಥದ್ದು. ಈಗ ನೋಡ್ರಿ, ಈಗ ಅಪ್ಪರ್ ಕೃಷ್ಣದಲ್ಲಿ ಒಬ್ಬನು ಬರೆದಿಟ್ಟು ಹೋಗೋನೆ, ಅದು ಟ್ರಿಬ್ಯುನಲ್ ಇದು ಆಗೋವರೆಗೂ ಯಾವ ಕೆಲಸನೇ ಮಾಡಬಾರ್ದು ಅಂತ. ಅಂದರೆ ಟ್ರಿಬ್ಯುನಲ್ ಬಂದು ಆ ಕೆಲಸ ಆಗಬೇಕಾದ್ರೆ ಇನ್ನು 20 ವರ್ಷ ಅಂತ. ಹೀಗೆ ಅಧಿಕಾರಿಗಳ ಮನಸ್ಥಿತಿನೇ ಬೇರೆ, ಜನರಿಂದ ಆಯ್ಕೆ ಆದಂಥ ಮನಸ್ಥಿತಿನೇ ಬೇರೆ. ದಿ ಪೊಲಿಟಿಕಲ್ ಪವರ್ ಈಸ್ ದಿ ವಿಲ್ ಆಫ್ ದ ಪೀಪಲ್. ಪೊಲಿಟಿಕಲ್ ಪವರ್ ಇಸ್ ದ ವಿಲ್ ಆಫ್ ದ ಪೀಪಲ್. ಜನರ ಮನಸ್ಸಿನ ಇಚ್ಛೆಯೇ ನಮ್ಮ ಶಕ್ತಿ. ಅದನ್ನು ಬಳಕೆ ಮಾಡಿ ಜನರ ಪರವಾಗಿ ನಾವು ಕೆಲಸವನ್ನು ಮಾಡೋಣ. ಬಸವಣ್ಣನಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲ ನನಗೆ ಒಂದೇ ನಿಮಿಷ, ಈ ಥರ ಲಿಫ್ಟ್ಗಳನ್ನು ಒಂದು ಸುಮಾರು 40-50 ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಮಾಡಿದ್ದೀವಿ. ಅಧಿಕಾರ ಇದ್ದಾಗ ಎಲ್ಲರೂ ಕರೀತಾರೆ, ಮಾಡ್ತಾರೆ, ಅದು ಭಾಳ ದಿನ ನಾರ್ಮಲ್ಲು. ಆದರೆ ನನ್ನ ಅಧಿಕಾರ ಹೋಗಿ 3-4 ವರ್ಷ ಆಯಿತು. ನೆನಪಿಟ್ಕೊಂಡು ಕರೆದು ಇಷ್ಟು ಗೌರವ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಎಳೆಯ ಜನರನ್ನ ಮತ್ತು ಬಸವಣ್ಣನ ಎಂದೂ ಕೂಡ ನಾನು ಮರೆಯೋದಿಲ್ಲ. ನಿಜವಾಗ್ಲೂ ಹೃದಯವಂತ ಸ್ನೇಹಿತ ನನ್ನ. ಅಧಿಕಾರ ಇಲ್ದಾಗ ಯಾರು ಕರೀತಾರೆ? ಯಾರು ಕರೀದಿಲ್ಲ. ತಾವೆಲ್ಲ ಕರೆದಿದ್ರಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರು ಗುರುಗಳು ಬಂದಿದ್ರು. ಅವರು ಬೇಕಾದಷ್ಟು ಅವ್ರಿಗೆ ಕಾರ್ಯಕ್ರಮ ಇದ್ದರೂ ಕೂಡ ಇದೊಂದು ಕಾರ್ಯಕ್ರಮ ಅಂತೇಳಿ ಅವ್ರು ಬಂದಿದ್ದಾರೆ. ನನ್ನ ಪುಣ್ಯ ಭಾಗ್ಯ ಅಂತ ನಾನು ಅನ್ಕೋತೀನಿ. ಇಬ್ಬರು ಬಂದಿರೋ ಇಬ್ಬರು ಗುರುಗಳು ಅತ್ಯಂತ ಪ್ರಗತಿಪರವಾಗಿರುವಂಥ ಚಿಂತನೆ ಮಾಡುವಂಥ ಗುರುಗಳು ಇದು ಇಡೀ ನಾಡಿನಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವೆಂಗೆ ಜನರ ಬಗ್ಗೆ ಯೋಚನೆ ಮಾಡ್ತೀವಿ, ಹಂಗೆ ಭಕ್ತರ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲೆಲ್ಲಿ ಮಾರ್ಗದರ್ಶನ ಮಾಡಬೇಕು, ಎಲ್ಲೆಲ್ಲಿ ತಿದ್ದಬೇಕು, ತೀಡಬೇಕು, ಎಲ್ಲ ಕೆಲಸಗಳನ್ನು ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ. ಅರಮನೆಗೂ ಗುರುಮನೆಗೂ ಇರುವಂಥ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಅವರು ಜನರ ಪರವಾಗಿ ಅರಮನೆ ಕೆಲಸ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಅಂಥ ಇಬ್ಬರು ಗುರುಗಳು, ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನ್ನ ಪುಣ್ಯ ಭಾಗ್ಯ ಅಂತ ಭಾವಿಸ್ತೇನೆ. ನಮ್ಮ ಬಾಬು ನಮ್ಮ ಅತ್ಯಂತ ಆತ್ಮೀಯ ಸಹೋದರ. ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದೇವೆ, ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ತಾಯಿ ಅಂತೂ ನಾನು ಎಂದೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರು ಇದಕ್ಕೆಲ್ಲ ಬಂದು ಎಲ್ಲ ಸಹಕಾರ ಮಾಡಿದ್ದಾರೆ. ಕೋಟಿ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಚಲವಣ್ಣ ಬಿಡಿ, ನಾನು ಚಲವಣ್ಣ
ಅವ್ನಿಗೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ನೀವು ಭಾಳ ಅದೃಷ್ಟವಂತ ಅಂತ. ಯಾಕೆ ಅಂತ ಕೇಳ್ದ. 3 ಹೆಸರಿದೆಯಪ್ಪ ನಿಂದು ಒಂದು, ಚೆಲುವ, ರಾಯ, ಸ್ವಾಮಿ. 3 ಹೆಸರಿರುವಂಥ ವ್ಯಕ್ತಿ ಎಲ್ಲೂ ಇಲ್ಲ. ನೀನು ಭಾಳ ಅದೃಷ್ಟವಂತ, ಚೆಲುವನೂ ಇದೆಯಾ, ನಿನ್ನ ರಾಜ್ಯ ಇದೂ ಇದೆ, ಸ್ವಾಮಿಯಾಗಿ ಕೆಲಸನೂ ಮಾಡಬೇಕು, ಎಲ್ಲ ಕೆಲಸ ಮಾಡಲಿ ಅಂತ ಹಾರೈಸಿ, ಒಟ್ಟಾರೆ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.